ಒಬ್ಬೊಬ್ರು ಒಂದೊಂದು ತಗೊಂಡು ನನ್ನ ಹಿಂದೆನೆ ಬರ್ತಿರ್ತಾರೆ. ಇದು ಬೇಕಾ ಮೇಡಮ್, ಅದು ಬೇಕಾ ಮೇಡಮ್, ಇದು ತರಲ ಮೇಡಮ್, ಅದು ತರಲ ಮೇಡಮ್, ಬೇಡ ಅಂದ್ರೆ ಕೇಳಲ್ಲ. ಸರ್ ಆರ್ಡರ್ಸ್ ನಾವು ಫಾಲೋ ಮಾಡ್ಲೇಬೇಕು ಅಂತ ಹೇಳ್ತಾರೆ. ನಂತೂ ಸಾಕಾಗೋಗ್ಬಿಟ್ಟಿದೆ. ಯಾಕಾದ್ರೂ ಪ್ರೆಗ್ನೆಂಟ್ ಆದ್ನೋ ಅಂತ ಅನಿಸ್ಬಿಟ್ಟಿದೆ. ಅದು ನೀವಿಂದಾನೆ. ಇಷ್ಟೇ ತಾನೇ ವಿಷಯ. ನೀವು ಎಲ್ಲಿಗೆ ಹೋಗ್ಬೇಕು ಹೇಳಿ, ಕಾರಲ್ಲಿ ಹೋಗೋಣ. ಏ ಬೇಡ, ಕಾರಲ್ಲಿ ನಾವು ಜೊತೆಲಿ ಕೂತಿದ್ರು ನೀವು ಒಂದು ತೀರ ನಾನೊಂದು ತೀರ ಅನ್ನಂಗಿರುತ್ತೆ. ಬೈಕಲ್ಲಿ ಆಗಲ್ಲ. 2 ದೇಹ 1 ಜೀವ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋಬಹುದು. ಯಾವ ಲಕ್ಷರಿ ಕಾರಲ್ಲೂ ಈ ಸೌಲಭ್ಯ ಸಿಗಲ್ಲಪ್ಪ. ನೀವು ಅಲ್ಲ ರೀ, ಅಲ್ಲನೂ ಅಲ್ಲ ಬೆಲ್ಲನೂ ಅಲ್ಲ. ನೀವು ಸ್ಟಾರ್ಟ್ ಮಾಡಿ ಹೇಳ್ತೀನಿ, ನಾನು ಹೇಳ್ತೀನಿ ನೋಡಿ. ಆಯ್ತು, ನನಗೆ ಇದು ಹೊಳಿಲಿಲ್ಲ. ನೀವು ನಿಮ್ಮ ಥರನೇ ಇರಿ, ನಾನು ಹೀಗೆ ಇರ್ತೀನಿ. ಅವಾಗಲೇ ಮ್ಯಾಚಿಂಗ್ ಆಗೋದು. ನೀವು ಹೇಳೋದು ಸರಿಯಾಗಿದೆ. ಆಬ್ವಿಯಸ್ಲಿ ನಾನು ಯಾವಾಗಲೂ ಸರಿಯಾಗಿ ಹೇಳ್ತೀನಿ. ಆಯ್ತು ಟೀಚರ್, ನೀವು ಯಾವಾಗಲೂ ಸರಿಯಾಗಿ ಹೇಳೋದು. ಜಸ್ಟ್ ಇಮ್ಯಾಜಿನ್. ಇದರದೇ ನನಗೋಸ್ಕರ, ನಾನಿರೋದು ನಿಮಗೋಸ್ಕರ. ಭೂಮಿಕಾ ನೋಡಿ, ನಾವಿಬ್ರು ಜೊತೆಯಾಗಿ ಇರ್ತೀವಿ, ಜೊತೆಯಾಗಿ ಬದುಕ್ತೀವಿ, ಜೊತೆಯಾಗಿ ಸಾಯ್ತೀವಿ. ನಮ್ಮನ್ನು ದೂರ ಮಾಡಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಭೂಮಿಕಾ ಭೂಮಿಕಾ ನೋಡಿ, ಕಟ್ಬಿಡಿ ಭೂಮಿಕಾ. ಏನ್ ನೀವು ಚಿಕ್ಕ ಮಕ್ಕಳ ತರ ಹಠ ಮಾಡ್ತಿದ್ದೀರಾ? 3 ನಿಮಿಷದ ಕೆಲಸ 30 ನಿಮಿಷ ಮಾಡ್ತಿದ್ದೀರಾ. ಇಲ್ಲಿ ನೋಡಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ಡೀಪ್ ಬ್ರೆತ್ ತಗೊಳ್ಳಿ. ಸ್ವಲ್ಪನೂ ಚೆನ್ನಾಗಿಲ್ಲ. ನನ್ನ ಒಪಿನಿಯನು ಅದೇ. ನಿಮ್ ಕಥೆನ ಕೇಳಕ್ ಆಗ್ತಿರ್ಲಿಲ್ಲ. ಬೋರಿಂಗ್ ಕಥೆನ ಏನು ಬೋರಿಂಗ್ ಆಗಿ ಹೇಳ್ತಿದ್ದೀರಾ. ಡೇಟಿಂಗಾ? ಮದ್ವೆನೇ ಆಯ್ತಲ್ರಿ, ಇನ್ಯಾವ ಡೇಟಿಂಗು? ರೊಮ್ಯಾಂಟಿಕ್. ಮದ್ವೆ ಆಗಿದ್ರು ಲವ್ ಆಗಿರ್ಲಿಲ್ವಲ್ಲ, ಆ ಲೆಕ್ಕದಲ್ಲಿ ಹೇಳ್ದ. ಓ ಹಾಗೆ. ನಮ್ ಸ್ಟೋರಿ ಎಲ್ರು ಆಗಲ್ವಲ್ಲ. ಎಲ್ರು ಡೇಟ್ ಮಾಡಿ ಕೈ ಹಿಡ್ಕೊಂಡು ಸುತ್ತಾಡಿ ಲವ್ ಮಾಡಿ ಅದಾದ್ಮೇಲೆ ಮದ್ವೆ ಆಗ್ತಾರೆ. ಆದ್ರೆ ನಮ್ ಸ್ಕ್ರೀನ್ ಪ್ಲೇನೇ ಉಲ್ಟಾ ಇದೆ. ನಾವ್ ಮದ್ವೆ ಆದ್ಮೇಲೆ ಲವ್ ಮಾಡಿದ್ವಿ, ಈಗ ಡೇಟಿಗೆ ಹೋಗ್ತಿದೀವಿ. ಇಂಟ್ರೆಸ್ಟಿಂಗ್ ರೈಟ್? ಯಾ ನಂಬಿಡಿ, ಬಹಳ ಡಿಫ್ರೆಂಟ್ ಸ್ಟೋರಿ. ನೀವು? ನಾನು ಇಲ್ಲಿ ಕೆಳಗೆ ಮಲ್ಕೋತೀನಿ. ಏನು ನಿಮ್ಮ ಉದ್ದೇಶ? ನಾನು ಮುಟ್ಬಾರ್ದು ಅಂತನಾ? ಐಸ್ ಪೀಸ ನೀವು? ಮುಟ್ಟಿದ್ರೆ ಕರ್ಗೋಗ್ಬಿಡ್ತೀರಾ? ಇಲ್ಲ ಅಲ್ವಾ? ಮುಟ್ಬಾರ್ದ ನಾನು ಹಾಗೆ ಹೇಳಲೇ ಇಲ್ವಲ್ಲ. ಚೆನ್ನಾಗಿ ಮಾಡಿದ್ದಾರೆ. ರಮಣ ಅಲ್ಲ ಮಾಡಿದ್ದು? ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಏನೋ ಒಂದು ಸಣ್ಣ ಚೇಂಜ್ ಇದೆ. ಓ, ಚೇಂಜು ಇಟ್ಸ್ ಮ್ಯಾಜಿಕಲ್. ರಾಮಣ್ಣ ಮಾಡಿರೋದಕ್ಕೂ ಭೂಮಿಕಾ ಮಾಡಿರೋದಕ್ಕೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ವಾ ನಿಮ್ಗೆ? ಆದ್ರೂ ಹೇಳಿದ್ದಿದ್ರೆ ಅವರೇ ತಂದು ಕೊಟ್ಟಿರೋರು. ಅವ್ರು ತಂದು ಕೊಟ್ಟಿದ್ರೆ ನಾನು ತಂದು ಕೊಟ್ಟಾಗಲ್ವಲ್ಲ. ಅಂದರೆ ಡೈಲಿ ನೀವೇ ತಂದು ಕೊಡ್ತೀರಿ, ಒಂದಿನ ನಾನು ತಂದು ಕೊಟ್ಟರೆ ಚೆನ್ನಾಗಿರುತ್ತಲ್ವಾ? ಕೇರ್ ಅನ್ನೋದು 1 ವೇ ಆಗಿರಬಾರ್ದು, 2 ವೇ ಆಗಿರಬೇಕು. ಸಾರಿ, ಏನೋ ಅಂದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಾಫಿ, ತುಂಬ ಚೆನ್ನಾಗಿದೆ.